ಹೆಂಡತಿ ಅಂದ್ರೆ ಋಣ ಮುಟ್ಸ್ಲಾಕ್ ಬರ್ತೈತ್ರಿ. ಬರಲಿಪ್ಪ ಬರಲ್ಲ. ಹೇಳ ಪಿಂಟು ಮಾಸ್ತರ, ಏನತ್ರಿಪ್ಪ? ಹೆಂಡತಿ ಹಾಲು ಕುಡ್ದವ್ರು ಅವತ್ತದ ಅರ್ಥ. ಆ ಕಡೆ ಯಾಕೆ ಹೋಗ್ತೀನಿ, ಏನು ಕುಡ್ದಿಲ್ಲನ? ನೀ ಹುಚ್ಚರಂಗ ಮಾತಾಡಬೇಡ. ಹೆಂಡತಿ ಹಾಲು ಕುಡ್ದಿ ಕರೆಯೋದು ಅಮೃತ ಆಗ್ಯದ ನೀನು. ಇಲ್ಲ ಸುಂಬಳ ಸುರ್ಸು ತೊಟ್ಲಾಕ್ ಕೂತಿದ್ದು. ಹೌದು ಹೌದು. ನಿಮ್ ಗಂಡನಗಳು ಕುಣ ಹಿಡ್ರಣ್ಣ. ಆ 3 ಮಂದಿ ಹೆಂಡ್ರ ಬಂದ ತಾಯಿಗೆ ನಮಸ್ಕಾರ ಮಾಡಿರತ್. ಏನತ್ರಿಪ್ಪ? ಯವಾ ನಮ್ ಗಂಡ್ರ ನಮಗ್ ಕೂಣ್ ಸಿಗೋಲಾಗ್ಯಾರ, ಇದ್ದಕ್ಕಿದ್ದಾಗ ಮಾಡಿ ಕೊಡತ್ತೇಳಿ. ಹ್ಮ್ ಮತ್ತ ನೀನ್ ಹೆಂಡತಿ ಆಟ ಚಲೋ ಇದ್ದಳ ಅವಾಗೇ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ನಿನ್ನ ಮತ್ತವ್ರ ಕಾಲಿ ಯಾಕೆ ಹಿಡಿಬೇಕಾಯ್ತು? ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೇಳ್ತಾನ ನನಗ. ಏನತ್ತಿಪ್ಪ? ಏ ಬುಳ್ಳಪ್ಪ ಮಾಸ್ತರ, ನನ್ನ ಕೈಯಾಗ ಸಿಕ್ಕ್ರ ನೀ ಯಾನು ಅಲಿಬದಿ ಪೂಜಾರನು? ಏನ್ ಊರ್ ಸಮೀಪ ಐತಿ ಮಾತಾಡ್ತೀರಿ? ಏ ಊರ್ ಸನೆ ಊರ ಅಂದಿರ್ಬೇಕು, ಮಂದಿ ನಂದದ. ಸಮರ್ಪಿಸಿಕೊಂಡು ಅದಕ್ಕೆ ಬಸಣ್ಣ ಏನೈತ್ರಿ ಸರ? ಜ್ಞಾನಿಗಳೊಂದು ಕಡೆ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಿಪ್ಪ? ಕೇಡ ಬರುವ ಕಾಲಕ್ಕೆ ಕಾಡುವ ದುರ್ಬುದ್ಧಿ, ದುರ್ಬುದ್ಧಿ ಕೇಡ ಬರುವ ಕಾಲಕ್ಕೆ ಕಾಡುವ ದುರ್ಬುದ್ಧಿ, ಕೋಡಗನು ಬಂದು ಲಂಕೆಯನ್ನು ಸುಡುವಾಗ ರಾವಣೇನ ಆಡ ಕಾಯ್ತಿದ್ನೆ ಕೇಳ್ತಾನ ಜ್ಞಾನಿ. ಹೌದಪ್ಪ ಹೌದಾ? ಯಾಕೆ ಮತ್ತನ್ನ ಬಳಕೆ ಮಾಡ್ಬೇಕಾಗಿದೆ ಅಂದ್ರ ಇದೇ ಮಾತು ಯಾಕೆ ಬಳಕೆ ಮಾಡ್ಬೇಕಾಗ್ಯದ್ರಿಪ್ಪ? ಇಲ್ಲಿಯವರೆಗೆ ಉಭಯ ತಂಡದವರು ನಮ್ಮಲ್ಲಿ ವಾದ ನಡೆದದ. ಹಾವ್ ನಾವು ಧರ್ಮದ ಬಗ್ಗೆ ಮಾತುಗಳನ್ನು ಹೇಳಿದಾಗ ಹೇಳ್ರಿ ಉಭಯ ತಂಡದವರು, ಹೌದ್ ಇಲ್ಲ ಕರ್ಮ ಅಂತಕ್ಕಂಥದ್ದೇದ, ಹಾ ಕರ್ಮ ಐತಿಕರೆ ಹೌದ್, ಕರ್ಮ ದಂಡಿಗೆ ಹಚ್ಚಲಾರದೆ ಬಿಟ್ಟಿಲ್ಲ. ಹಾವ್ ಹೇಳ್ರಿ ಅವರು ಏನತ್ರಿಪ್ಪ? ಅಂತ 3 ಲೋಕದ ಗಂಡ ಅರ್ಜುನ ಅನಿಸ್ಕೊಂಡಿರ್ತಕ್ಕಂಥವ ಮಗನ ಕೈಯಾಗೆ ತನ್ನ ಶಿರಾಚ್ಛೇದನ ಮಾಡ್ಕೋಬೇಕಾಯ್ತು. ಹಾವ್ ಇದು ಕರ್ಮಾನುಸಾರೆ. ಹಾವ್ ರಾಮದೇವರ ವನವಾಸಕ್ಕೆ ಹೋಗ್ಬೇಕಾದ್ರೂ ಹಿಂದೆ ಮಾಡಿದ ಕರ್ಮಾನೆ. ಹಾ ಹಾ ಇದು ಅಲ್ಲದೆ ಹಾ ಹಾ ಎಲ್ಲಾ ಅಯೋಧ್ಯ ಪಟ್ಟಣಕ್ಕೆ ಹೊಳ್ಳಿ ರಾಮದೇವರ ಪಟ್ಟಾಭಿಷೇಕ ಆಯ್ತು. ಹಾವ್ ಸೀತಾಮಾತೆ ಗರ್ಭವತಿ ಅದಾಳ. ಹಾವ್ ಇದ್ರೂ ಕೂಡ ಸೀತಾಮಾತೆ ಅಡವಿಗೆ ಹೋಗ್ಬೇಕಾದ್ರೆ ಹಾವ್ ಕರ್ಮ ಬೆನ್ ಬಿಟ್ಟೈತೇನು? ಬಿಟ್ಟಿಲ್ಲ. ಕರ್ಮ ಬೆನ್ ಬಿಡಂಗಿಲ್ಲ. ಹೌದ್ರಿಪ್ಪ ಹೌದ್. ಧರ್ಮ ಹಂಗಲ್ಲ. ಹೆಂಗ್ರಿಪ್ಪ ಅದು? ಒಮ್ಮೆ ಧರ್ಮದಾಗ ಪಾಲ್ ಆಯ್ತಂದ್ರ ಹಾ ಹೊಳ್ಳಿ ಕರ್ಮಕ್ಕೆ ಮುಟ್ಟುಕೊಡಂಗಿಲ್ಲ. ಹೌದಲ್ರಿಪ್ಪ? ಅದಕ್ಕೆ ಹೇಳ್ತಾರ ಜ್ಞಾನಿಗಳು, ಏನತ್ರಿಪ್ಪ? ಭೌತ್ ಗಯೆ ಥೋಡೆ ರೇ, ಹೌದು ಭೌತ್ ಗಯೆ ಥೋಡೆ ರೇ ಓಬಿ ಜಾರ್ ಹೈ ತಾಲ್ ಮತ್ತು ಚೋಡು ಅಂತ ಹೇಳ್ತಾನ ಜ್ಞಾನಿ. ಇದೇ ಮಾತು ಯಾಕೆ ಹೇಳ್ಯಾರಿಪ್ಪ ಅವರು? ಟೈಮ್ ಬಾಳ ಆಗ್ಯದ. ಹೌದ್ ಭೌತ್ ಗಯೆ ಹಾ ಹಾ ಇನ್ನು ಸ್ವಲ್ಪ ಉಳ್ದೈತಿ. ಥೋಡೆ ರೇ ತೋಡೆಗೈ ಅದನ್ನು ಹೊಂಟದ. ಸುಮ್ನೆ ಬಂದ ದಂಡ್ಯಾಗ ಯಾಕ ತಾಳ ತಪ್ತೈತ್ ಕೇಳ್ತಾನ. ಹೌದ್ರಿಪ್ಪ. ಹೇಳ್ರಿ ಉಭಯ ತಂಡದವ್ರು, ಏನತ್ರಿಪ್ಪ? ಶ್ರೀ ರಾಮದೇವರ ಜೋಡಿ ಲಕ್ಷ್ಮಣ ವನವಾಸ ಹೊಂಟಾನ. ಹಾವ್ ಲಕ್ಷ್ಮಣನ ಪಾಲೈತಿ ವನವಾಸಕ್ಕೆ, ರಾಮಗನ ಪಾಲೈತಿ, ಲಕ್ಷ್ಮಣಗೇನು ಪಾಲಿಲ್ಲ. ಇಲ್ಲ. ಒಡ ಹುಟ್ಟಿದ ಅಣ್ಣಗೆ ವನವಾಸ ಬಂದೈತೆ, ಲಕ್ಷ್ಮಣ ಹೊಂಟಾನ. ಹೌದ್ ಹೌದ್. ಅವಾಗ ತಾಯಿ ಯಾರು? ಯಾರಿಪ್ಪ? ಸುಮಿತ್ರಾ ದೇವಿ ಲಕ್ಷ್ಮಣನ ಕರಿತಾಳ. ಕರೆದ ಮಗನಿಗೆ ಬೋಧನೆ ಮಾಡ್ತಾಳ. ಏನತ್ರಿಪ್ಪ? ಏ ಮಗನೇ ಲಕ್ಷ್ಮಣ, ವಾ ನಿನ್ನ ಮಡದಿ ಊರ್ಮಿಳ ಮನ್ಯಾಗದಾಳ. ಹೌದಾ? ನಿಮ್ಮ ವೈನಿ ಒಬ್ಬಕಿನ ಅಡವ್ಯಾಗ. ಹೌದಾ? ನಿಮ್ಮ ವೈನಿ ಜೋಡಿ ಅಡವ್ಯಾಗ ಹೊಂಟಿ ಅಂದ್ರ 14 ವರ್ಷ. ಹೌದಾ? 14 ವರ್ಷ ಅಕ್ಕಿ ನಿನ್ನ ತಾಯಿ ಇದ್ದಂಗ. ಹೌದಲ್ರಿಪ್ಪ? ಅಕ್ಕಿ ನೀ ಕಣ್ಣೆತ್ತಿ ನೋಡ್ಬೇಡ, ನೋಡ್ಬೇಡ ಎಂದು ನಿನ್ನ ವೈನಿ ಮಾರಿ ಮಾಡಿ ನೋಡ್ಬೇಡ ಅಂತೇಳಿ ಹಾ ಹಾ ತಾಯಿ ಮಗನಿಗೆ ಆಶೀರ್ವಾದ ಮಾಡ್ಯಾಳ. ಹೌದ್ರಿಪ್ಪ? ಅದರ ಸಲುವಾಗಿ 14 ವರ್ಷ ಲಕ್ಷ್ಮಣ ವನವಾಸಕ್ಕೆ ಆದ್ರೂ ಕೂಡ ಏನ್ ಮಾಡ್ಯಾನ್ರಿಪ್ಪ? ಅತ್ತಿಗೆ ಸೀತಾ ಮತ್ತೆ ಮಾರಿ ಎಂದು ನೋಡಿಲ್ಲ. ಹೌದ್. ಬರೇ ಕಾಲ ಬೆಳ ಅಷ್ಟೇ ನೋಡ್ಯಾನ, ಕಾಲಿಗೆ ನಮಸ್ಕಾರ ಮಾಡ್ಯಾನ ತಾಯಿ ಜ್ಞಾನದಿಂದ. ಹೌದಲ್ರಿಪ್ಪ? ಹೆಂಗಾಗಿತ್ತ ಈಗ ಹೆಂಗಪ್ಪ ನಮ್ಮ ಮಂಗಳೂರದಾಗ ಪ್ರವಚನ ನಡೆದದ. ಹೌದ್ ಹೌದ್. ಪ್ರವಚನಕ್ಕೆ ಬಂದಾಗ ಗುರುಗಳು ಹೇಳ್ರತ್ತ, ಏನತ್ರಿಪ್ಪ? ಏನಿಲ್ರಿ ಜಗತ್ತಿನಾಗ ದೇವ್ರ ಅಂದ್ರನೆ 5 ಅದಾವ. 5 ಅದಾವ್. ಯಾವ್ಯಾವು? ಮಾತೃದೇವೋಭವ, ಹೌದಾ? ಪಿತೃದೇವೋಭವ, ಹೌದಾ? ಗುರುದೇವೋಭವ, ಹೌದಾ? ಆಚಾರ ದೇವೋಭವ, ಹೌದಾ? ಅತಿಥಿ ದೇವೋಭವ. ಹಾ ಹಾ ಮತ್ತಿಲ್ಲಿ ಏನ್ ಹೆಂಡತಿ ದೇವೋಭವ ಅಂದಾರ? ಯಾನು ಇಲ್ಲ ಮುದುಕ್ಯಾ. ಆ ಮಾತೃ ದೇವೋಭವ ಯಾಕಂದ್ರಿ ಅದ್ ಕೇಳಿದ್ರು. ಹಾ ಹಾ ಇಲ್ಲಪ್ಪ ಜಗತ್ನಾಗ ಎಲ್ಲಾ ಋಣ ತೀರ್ಸ್ಲಿಕ್ ಬರ್ತೈತಿ ಕರೆ, ಹೌದ್ ಹಡದ ತಾಯಿ ಋಣ ತೀರ್ಸ್ಲಿಕ್ ಬರಂಗಿಲ್ಲ. ಹೌದ್ ಹೌದ್. ಹಡದ ತಾಯಿ ಋಣ ತೀರ್ಸ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಪ್ಪ? ಏನ್ ಮಾಡ್ಲಕ್ ಸಾಧ್ಯ ಇಲ್ಲಪ್ಪ. ಕಾಶಿ ಪಟ್ಟಣಕ್ಕೆ ಹೋಗಿ ಬಂದ್ರ ತಾಯಿ ಋಣ ತೀರ್ಬಹುದು ಅಂತೇಳಿ ಗುರುಗಳು ಹೇಳ್ರು. ಹೌದ್ ಹೌದ್. ಅದು ಹೆಂಗ? ಹೆಂಗ್ರಿಪ್ಪ? ತಾಯಿನ ಹೆಗಲ ಮೇಲೆ ಕುಣ್ಸ್ಕೊಂಡ್ ಹೋಗಿ ಬರ್ಬೇಕು. ಹೌದು. ಬಂದ ಮ್ಯಾಲ ನಿಮ್ಮ ಮೌ ಹೂ ಅಂದಳದ್ರ ತಾಯಿ ಋಣ ತೀರ್ದಂಗ. ಹೌದಲ್ಲಿಪ್ಪ? ಯಾಕೊಂದಕ್ಕಂದ ತಾಯಿನ ಹೆಗಲ ಮೇಲೆ ಹೊತ್ತು ಹೋಗ್ತಾ 3 ತಿಂಗಳು ಕಾಶಿ ಪಟ್ಟಣಕ್ಕೆ ಹೋದ. ಹೋಗಿ ಕಾಶಿ ಪಟ್ಟಣ ಎಲ್ಲ ಕ್ಷೇತ್ರ ಆಯ್ತು. ಹೌದು. ಹೊಳ್ಳಿ ಬರಾಗ 3 ತಿಂಗಳು ತಾಯಿನ ಹೊತ್ಕೊಂಡು ತಂದ ಮನ್ಯಾಗ ಕುಂಡ್ರಸದ. ಹೌದಲ್ಲಿಪ್ಪ? ಮನ್ಯಾಗ ಕುಂಡ್ರಿಸಿ ತಾಯಿನ ಕೇಳ್ತಾನ. ಗುರುಗಳ ಕಡೆ ಬಂದ. ಹ್ಮ್ ಗುರುಗಳಿಗೆ ಬಂದ, ಗುರುಗಳ ಓ ನಮ್ಮ ತಾಯಿ ಋಣ ತೀರಿಸಿನ್ರಿ. ಹೋಗಾಗ 3 ತಿಂಗಳ ಬರಾಗ 3 ತಿಂಗಳ ಹೊತ್ಕೊಂಡ ತಾಯಿನ ಕಾಶಿ ಪಟ್ಟಣಕ್ಕೆ ಒಯ್ದು ಬಂದಿ. ಹೌದ್ ಹೌದ್. ಋಣ ತೀರ್ತೀರ ಅಂತ. ಹಾ ಹಾ ನನ್ ಕೇಳ್ರಕೊಂಡಿಲ್ಲ, ಇದಕ್ಕೆ ಉತ್ತರ ನಿಮ್ಮ ಮೌನೇ ಕೊಡ್ತಾಳ. ನಿಮ್ಮ ಮೌನ ತೆಕ್ ಹೋಗಂದ್ರು. ಹೌದು. ತಾಯಿ ಅಂತ ತೆಕ್ ಬಂದ. ಬಂದು ಯವ್ವಾ ವಾ ನೀ ಹರಿದಿದ್ದಕ್ ಸ್ವಾರ್ಥಕ್ಕೆ ಆಯ್ತಿಲ್ಲ ಅಂದ. ಹಾ ಹಾ ಸ್ವಾರ್ಥಕ್ಕೆ ಆಯ್ತಪ್ಪ. ಹೌದಿಪ್ಪ? ಕಾಶಿ ಪಟ್ಟಣ ತೋರ್ಸ್ಕೊಂಡ್ ಬಂದಿನಿ ಹೌದ್ ತಮ್ಮ. ಕಾಶಿ ಪಟ್ಟಣ ತೋರ್ಸ್ಕೊಂಡ್ ಬಂದಿ, ಹೌದ್. ಚಲೋ ಆಯ್ತಮ್ಮ. ಹಾ ಹಾ ತಾಯಿ ನಿನ್ನ ಋಣ ಮುಟ್ತ್ ನೋಡಂದತ್ ಮಗ. ಅವಾಗ ತಾಯಿ ಏನಂತ
ಏನಂತಾಳಿಪ್ಪ? ಅವಾಗ ತಾಯಿ ಅಂದರ್ಥ ಇನ್ನ ಋಣ ಮುಟ್ಟಿಲ್ ತಮ್ಮ ಅಂದ. ಹೌದ್ ಯಾಕೆವ ಅಂದ. ಯಾಕ್ರಿ? ತಮ್ಮ ಹೋಗ್ಲಾಕ ಎಷ್ಟ್ ತಿಂಗಳತ್ತದ? 3 ತಿಂಗಳಕ್ಕದ. ಬರ್ಲಾಕ್ 3 ತಿಂಗಳಾಗ್ಯದ. ಹೌದ್. ನನ್ನ ಏಸ್ ಸರಿ ಹೊತ್ಕೊಂಡು ಏಸ್ ಸರಿ ಇಳಿಸಿ ಅಂದಳ ತಾಯಿ. ಅವಾಗ ಮಗ ಏನಂತಾನೆಪ್ಪ? ಹೋಗಾಗ 300 ವಸ್ತಿ ಮಾಡಿನಿವ, 300 ಸಲ ಇಳಿಸಿನಿ. ಹೌದು. ಬರಾಗ 300 ವಸ್ತಿ ಮಾಡಿನಿ, 300 ಸಲ ಹೊತ್ತಿನಿ, 300 ಸಲ ಇಳಿಸಿನಿ ಅಂದ. ಹೌದ್. ಅವಾಗ ತಾಯಿ ಅಂದಳತ್ತ, ಏನಂತಿಪ್ಪ? ತಮ್ಮ 6 ತಿಂಗಳದಾಗ ನೀ 600 ಸಲ ನಾನು ಹೊತ್ತಿ 600 ಸಲ ಇಳಿಸಿ, ಹೌದಾ? 9 ತಿಂಗಳ ನೀನು ಹೊಟ್ಟೆಯಾಗಿ ಇಟ್ಕೊಂಡಿನಿ. 9 ತಿಂಗಳು 9 ದಿವಸ 1 ದಿವಸ ನಿನ್ನ ತಳಗಿಳಿಸಿಲ್ಲ. ಜೇರ್ ತಳಗಿಳಿಸಿದ್ರೆ ಈ ಭೂಮಿ ಮೇಲೆ ಕಣ್ಣು ನೀ ತೆರಿತಿಲ್ ತಮ್ಮ, ಇನ್ನ ಋಣ ಮುಟ್ಟಿಲ್ಲ ಅಂದಳ ತಾಯಿ. ಹೌದ್. ಹೇಳ್ತಿ ಅಂದ್ರೆ ಋಣ ಮುಟ್ಸ್ಲಾಕ್ ಬರ್ತೈತ್ರಿ. ಬರಲಿಪ್ಪ, ಬರಲ್ಲ. ಹೇಳ ಪಿಂಟು ಮಾಸ್ತರ, ಏನತ್ರಿಪ್ಪ? ಹೆಂಡತಿ ಹಾಲು ಕುಡ್ದವ್ರು ಅವತ್ತದಾರತ್ತ. ಆ ಕಡೆ ಯಾಕೆ ಹೋಗ್ತೀನಿ, ಏನ್ ಕುಡ್ದಿಲ್ಲನ? ನೀ ಹುಚ್ಚರಂಗ ಮಾತಾಡಬೇಡ. ಹೆಂಡತಿ ಹಾಲು ಕುಡಿದಿ ಕರೆಯೋದು ಅಮೃತ ಆಗ್ಯದ ನೀನು. ಇಲ್ಲ. ಅದಕ್ಕೆ ಹೇಳ್ತಾರ ಜ್ಞಾನಿಗಳು, ಏನಂತಿಪ್ಪ? ಪಾಲು ಪಟ್ಟಿಗೆ ಮೂಲ ಆಧಾರಂ ಧರಣಿ ಸ್ಥಳಕ್ಕೆ ಪಂಚಾಮೃತಂ ಮಹನ್ನವ ಧರ್ಮ ಸಿದ್ಧಾಂತ ಅಂತ ಹೇಳ್ಯಾರ. ಇವತ್ತೆಲ್ಲ ನಿತ್ಯ ಮಾಯಕ್ ಮುಂದೆ ನಿತ್ಯ ಮಾತಾಡ್ಲಿಕ್ಕತ್ತೀವಿ. ಹೌದಲ್ಲಿಪ್ಪ. ಇದೇನು ಹೆಂಡತಿ ಹಾಲನು? ಇದು ತಾಯಿ ಹಾಲ. ತಾಯಿ ಹಾಲ ಪಾಲು ಪಟ್ಟಿಗೆ ಮೂಲಾಧಾರಂ. ಓಕೆ. ಕೂಸಿದ್ದಾಗ ತಾಯಿ ಎತ್ತಿರಿಗೆ ಹಚ್ಕೊಂಡು ಹಾಲು ಕುಡಿಸಾಳ ಅಂತೇಳಿ ಇವತ್ತು ನಿತ್ಯ ಮಾತಾಡ್ಲಿಕ್ಕತ್ತೀವಿ. ಹೌದಪ್ಪ, ಹೌದು. ಅದೇ ಹಾಲು ಶ್ರೇಷ್ಠ ಅಂತೇಳಿ ಜಗತ್ತಿನಾಗ ಎಷ್ಟು ದೇವ್ರದವಲ್ಲ, ಎಲ್ಲಾ ದೇವರಿಗೆ ಹಾಲಿನ ಅಭಿಷೇಕ ಅದ. ಹೌದಲ್ಲಿಪ್ಪ. ಹೌದಾ? ಹೌದು. ಇನ್ನ ಮಾನವ ಧರ್ಮ ಸಿದ್ಧಾಂತ. ಹೌದು. ಮನುಷ್ಯ ಜನ್ಮಕ್ಕೆ ಹುಟ್ಟಿವಂದ್ರ ಸಾವು ಐತೆ. ಹೌದು. ಸಾವುದು ಹುಟ್ಟುದಿದೆ, ಯಾರಿಗೆ ಬಿಟ್ಟಿಲ್ಲ. ಹುಟ್ಟಿ ಬಂದ ಮೇಲೆ ಏನಾರೇ ಸಾಧನೆ ಮಾಡ್ಕೊಂಡು ಹೋಗು. ಹೌದು. ಸಾಧನೆ ಮಾಡ್ಕೊಂಡು ಹೋದ್ರ ಜಗತ್ತಿಗೆ ಹೆಸರು ಬರ್ತದ. ಹೌದಿಲ್ರಿಪ್ಪ. ಧರ್ಮ ಅಂದ್ರೆ ಏನು? ಏನು? ತಮ್ಗೆಲ್ಲರಿಗೂ ಒಂದು ಮಾತು ಹೇಳ್ದ. ಏನ್ರಿಪ್ಪ? ಯಾರು? ಅತ್ರಿ ಋಷಿಗಳ ಆಶ್ರಮ. ಅತ್ರಿ ಋಷಿಗಳ ಮಡದಿ ಅನುಸಾದೇವಿ ಏನ್ ಮಾಡ್ತಾಳ? ಒಳ್ಳಿಗೆ ಒಬ್ಬಿ ಹಾಕಿ ಮನ್ಯಾಗ ಒಳಕಲಿ ಕುಟ್ಟ ನಡೆದ. ಹೌದು. ಕುಟ್ಲಾಕತ್ತಾಳ. ಆ ಕುಟ್ಟತಕ್ಕಂತ ಸಮಯದಲ್ಲಿ ಹೌದು ನಾರದ ಋಷಿಗಳು ಬಂದಾರಲ್ರಿ. ಭೌತಿ ಭಿಕ್ಷಾ ಅಂದೆ ಅಂದ್ರು. ಹೌದು. ಅವಾಗ ಭೌತಿ ಭಿಕ್ಷಾ ಅಂದೆ ಅಂದಾಗ ಆ ಅನುಸಾದೇವಿ ಒಣಕಿ ಮ್ಯಾಲಿತ್ತು. ಹೌದಾ? ಆ ಗುರುಗಳಿಗೆ ಲೇಟ್ ಆಕೈತೇಳಿ ಒಣಕಿ ಅಲ್ಲಿ ಅಂತಲೇ ನಿಂದ್ರಿಸಿ ಮರದಾಗ ಧಾನ್ಯ ತಂದ ಗುರುಗಳಿಗೆ ನೀಡು. ಹೌದ್ರಿಪ್ಪ. ಆ ಚೀಸ್ ನೋಡಿ ನಾರದ ಋಷಿಗಳಿಗೆ ಹುಚ್ಚಿಡಿತು. ಹೌದಲ್ರಿಪ್ಪ. ಇಂಥ ಭಕ್ತಿವಂತ ಇಂಥ ಧರ್ಮದ ಪಾಲ್ದ ಕೆದಾಳ ಹೆಣ್ಮಗಳು ಒಣಕಿ ಕಟ್ಟಿಲ್ಲ, ಏನೂ ಮಾಡಿಲ್ಲ, ಅಂತ್ರೆ ನಿಂತದ. ಅಂತರ್ಲೇ ಒಣಕಿ ನಿಲ್ಸ ಎಂತ ಧರ್ಮವತಿ ಇರಬೇಕು, ಎಂತ ಸತ್ಯವತಿ ಇರ್ಬೇಕು ಅಂತ ಹೇಳಿ ಜಗತ್ತಿಗೆ ಶ್ರುತಿ ಮಾಡ್ತಿದ್ರು. ಹೌದು. ಹೋಗಿ ಕೈಲಾಸದಾಗ ಹೋಗಿ ಶಿವನ ಮುಂದೆ ಹೇಳಿದಾಗ ಏನತ್ತಿಪ್ಪ? ತಾಯಿ ಪಾರ್ವತಿ ಕೇಳತ್ತ. ಏನತ್ರಿಪ್ಪ? ಏನ್ ನಡೆದದ ಅಂದಳು. ಹೆಂಗಿದಿಂಗ್ರಿ ಅನುಸಾದೇವಿ ಅಂತ ಪತಿವ್ರತ ಹೆಣ್ಮಗಳ ಜಗತ್ತಿನಾಗ ಯಾರು ಇಲ್ಲ. ಹೌದು. ಇದು ತಾಯಿ ಪಾರ್ವತಿಗೆ ಮುಡ್ತು, ಹೌದು. ಮುಂದೆ ವೈಕುಂಠದಾಗ ಲಕ್ಷ್ಮಿಗೆ ಮುಡ್ತು, ಹೌದು. ಎಲ್ಲಿ ಬ್ರಹ್ಮಲೋಕದಾಗ ಸರಸ್ವತಿಗೆ ಮುಡ್ತು. ಇವ್ರು 3 ಮಂದಿ ತಲೆ ಕಟ್ಕೊಂಡ್ರತ್ತ. ಏನತ್ರಿಪ್ಪ? ಯಾಕೆ ಪತಿವ್ರತ ಭಂಗ ಮಾಡಿ ಬರ್ಬೇಕು, ಆಕಿ ಮಾನ ಹಾನಿ ಮಾಡಿ ಬರ್ಬೇಕಂತೇಳಿ 3 ಮಂದಿ ಗಂಡನ ಕಳಿಸಿಕೊಟ್ರು. ಹೌದಲ್ರಿ. ಇವ್ರು 3 ಮಂದಿ ಗಂಡುಗಳು ಬಂದ್ರು. ಬ್ರಹ್ಮ ವಿಷ್ಣು ಮಹೇಶ್ವರ. ಅನುಸಾದೇವಿ ಮನಿ ಮುಂದೆ ಬಂದು ಭೌತಿ ಭಿಕ್ಷಾಂದೆ ಅಂದ್ರು. ಅನುಸಾದೇವಿ ಮರದಾಗ ಧಾನ್ಯಗಳಂತರ ಇವ ಅಂದತ್ತ. ಏನತ್ರಿಪ್ಪ? ಇವ್ರು ತ್ರಿಮೂರ್ತಿಗಳಂದರ್ಥ ಹಿಂಗ ದಾನ ಕೊಟ್ರ ಅಲ್ಲ ನಮಗ ದಕ್ಕಲ್ಲದು, ನಮಗ ದಕ್ಕಂಗಿಲ್ಲ. ಹೌದಾ? ನೀ ಹೆಂಗ ತಾಯಿ ಗರ್ಭದಿಂದ ಹೊರಗೆ ಬರಾಗ ಹುಟ್ಟ ಮರವಯಸ್ಸಿ ಹೆಂಗಿದ್ದಿಲ್ಲ ಹಂಗ ಮಾಡಿ ನಮಗ ಅಡಿಗೆ ಮಾಡಿ ಊಟ ಹಾಕ್ಬೇಕ. ಅವಾಗ ಗಪ್ರಿ ಅಂದಳು. ಒಳಗ್ ಹೋದಳು. ಒಳಗ್ ಹೋಗಿ ಪತಿ ಪಾದಕ್ಕೆ ತಂದಳು. ಪತಿ ಪಾದಕ್ಕೆ ತಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಹೊಡೆದಳು. 3 ಮಂದಿ ಕೂಸಾದ್ರು. ಅವಾಗ 3 ಮಂದಿನ ಎತ್ಕೊಂಡು ಎರಿಗೆ ಹಚ್ಚಿ ಹಾಲು ಕುಡಿಸಿ ತೊಟ್ಲಾಗ ಹಾಕಿ ತೂಗಾಗ ಹೆಸರಿಟ್ಟಳು. ಏನ ಹೆಸರಿಟ್ಟಳು? ಬ್ರಹ್ಮ ವಿಷ್ಣು ಮಹೇಶ್ವರಗ ಸೋಮ ದತ್ತ ಸುಖ ಧಾತ ಅಂತೇಳಿ ಹೆಸರಿಟ್ರು. ಅವರೇ 3 ಮಂದಿ ಕೂಡಿಕರ ತ್ರಿಮೂರ್ತಿಯಾಗಿ ದತ್ತಾತ್ರೇಯ ಜಗತ್ತಿಗೆ ಉಳಿದ್ರು. ಅಂತ ಹೆಂಡ್ರು 3 ಮಂದಿ ತ್ರಿಮೂರ್ತಿ ಹೆಂಡ್ರು ಹೇಳಿದ್ ಚಲೋ. ನಾವ್ನೆಲ್ಲಾ ಹೆಂಡ್ರು 3 ಮಂದಿ ಬಂದ್ರು. ಹೌದು. ಅನ್ಸಾದೇವಿ ಕೇಳ್ತಿರತ್ತ. ಏನತ್ರಿಪ್ಪ? ಯಾವ ನಮ್ಮ ಗಂಡುಗಳು ಕುಡು, ಇವ್ 3 ಮುಗ್ನ್ಯಾಗ ಸುಂಬಳ ಸುರ್ಸೋದ್ ತೊಟ್ಲಾಕ್ ಕೂತಿದ್ದು. ನಿಮ್ ಗಂಡನುಗಳು ಕುಣ ಹಿಡ್ರಣ್ಣ. ಆ 3 ಮಂದಿ ಹೆಂಡ್ರು ಬಂದ ತಾಯಿಗೆ ನಮಸ್ಕಾರ ಮಾಡಿರತ್. ಏನತ್ರಿಪ್ಪ? ಯಾವ ನಮ್ ಗಂಡ್ರು ನಮಗ್ ಕೂಣ್ ಸಿಗೋಲಾಗ್ಯಾರ, ಇದ್ದಕ್ಕಿದ್ದಾಗ ಮಾಡಿ ಕೊಡತ್ತೇಳಿ. ಮತ್ತ ನೀನ್ ಹೆಂಡ್ತಿ ಆಟ ಚಲೋ ಇದ್ದಳ ಅವಾಗೆ ಹೊತ್ಕೊಂಡ್ ಹೋಗ್ಬೇಕಾಗಿತ್ತು. ನಿನ್ನ ಮತ್ತವ್ರ ಕಾಲಿ ಹಾಕಿ ಹಿಡಿಬೇಕಾಯ್ತು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೇಳ್ತಾರ ನನಗ. ಏನತ್ತಿಪ್ಪ? ಏ ಬುಳ್ಳಪ್ಪ ಮಾಸ್ತರ, ನನ್ನ ಕೈಯಾಗ ಸಿಕ್ಕ್ರ ನೀ ಯಾನು ಅಲಿಬದಿ ಪೂಜಾರನು? ಏನ್ ಊರ್ ಸಮೀಪ ಐತಿ ಮಾತಾಡ್ತೀರಿ? ಏ ಊರ್ ಸನೆ ಊರ ಅಂದಿರ್ಬೇಕು, ಮಂದಿ ನಂದದ. ಹೌದು. ನೀ ಸುಮ್ಮಿದ್ ಹೆಂಗ? ನೀವು ಬಾಳ ಬಿರ್ಸಲೆ ಮಾತಾಡ್ಬೇಡ್ರಿ. ಊರ್ ಮಗಲಾಗೈತಿ, ಎಲ್ಲ ಹೋಗಾಕ ಗಾಡಿ ತರಿಬೇರತ್ತ. ಹೊತ್ಕೊಂಡು ಹೋಗ್ಕ ನಾ ಮೂರ್ತನ. ನೀವು ಗಾಡಿ ತಗೊಂಡ್ ಗಾಡಿ ಆಗಲ್ಲ. ಹೌದು. ಹೆಗಲ ಮೇಲೆ ಬ್ಯಾಟ್ರ 1 ಕಿಲೋ ಮನುಷ್ಯ. ಹೌದು. ಇವ್ ದಾಡಿ ನೋಡ್, ದಾಡಿ ನಮ್ಮ ಮನ್ಯಾಗ ಹಿಡ್ಸಾರ ಹಿಡಿ ಆಗೈತಿ.
ನಮ್ಮ ಮನ್ಯಾಗ ಒಳ್ಳ ಬಿಸು ಕಲ್ಸುತ್ತೊಂದು ಹಿಡ್ಸಾರ್ ಹಿಡಿ ಐತಿ ಅಂತ ಅಲ್ಲೇ ಮ್ಯಾಲ ಪೂಕಂಡ್ ತಳಗ್ ಚಿವ್ಕತ್ತೀನಿ. ಹೌದು ನಿನ್ ದಗದ್ ಎಟ್ಟದ ಪೂಕಂದ್ರ ಚಿವ್ಕಂದ್ರ ಹೆಂಗ್ರಿಪ್ಪ ಅದು? ಈಗ ಜಾತ್ರೆಯಾಗ ಬೂಟ್ ಬಂದಿರ್ತಾವಲ್ಲ, ಹೌದು ಸಣ್ಣ ಹುಡುಗರು ಹೌದು, ಆ ಮ್ಯಾಲ ಬೂಟಿಗೆ ತಳಗ್ ಪೀಪ್ ಇರ್ತಾವ, ಇರ್ತಾವಲ್ರಿ. ಮ್ಯಾಲ ಹುಡುಗರು ಕಾಲ್ ತಿಡಣ ತಳಗು ಹವಾ ಹೆಚ್ಚಾಗಿ ಪೂಕ್ ಮಾಡ್ತಾವ. ಹಿಂಗ ನೀ ಸುಮ್ ಹೆಂಗಂದ್ರ ಸುಮ್ ಏನು ನಡೆದ ಗಡಿಬಿಡಿ ಸಂಸಾರ ಮಾಡ. ನನ್ನ ಮುಂದೆ ನಾ ಅನ್ಲಾಕ್ ಹೋಗ್ಬೇಡ. ಜಗತ್ತಿನಾಗ ಎಷ್ಟೋ ಮಂದಿ ದೊಡ್ಡವ್ರು ಇದು ಒಡ್ಡೋಲಗ ಶಿವಸ್ಥಾನ, ಇದೆಲ್ಲಾ ಜನರಲ್ ಮಂದಿ ಕೂಡ ಐತೇಳಿ ಆ ಕಡೆ ಹೋಗಿಲ್ಲ ನಾವು. ಹೌದು, ಯಾಕಂದ್ರ ಧರ್ಮದ ಪಾಲ್ ಹೆಂಗೈತಂದ್ರ ಹೆಂಗ್ರಿಪ್ಪ ಜಗತ್ತಿನಾಗ ಆಗಿ ಹೋದ್ರಿ. ಯಾರ್ರಿಪ್ಪ? ಅಣ್ಣ ಬಸವಣ್ಣವ್ರು. ಹೌದು ಅಣ್ಣ ಬಸವಣ್ಣವ್ರು ಜಗತ್ತಿನಾಗ ಆಗಿ ಎಂತಾದ್ ಹಾಗೆ ಹೋದ್ರು. ಎಂತಾದ್ರಿಪ್ಪ? ಅಣ್ಣ ಬಸವಣ್ಣವ್ರು ಯಾರಿಗಿ ನಮಸ್ಕಾರ ಮಾಡ್ತಿದ್ರು ಅವ್ರು. ಹೌದಾ? ನಮಸ್ಕಾರ ಮಾಡ್ಬೇಕಾರ ಅವರಲ್ಲಿ ಅಂತ ತತ್ವ ಇರ್ಬೇಕು. ಆ ಟೈಪ್ ನಮಸ್ಕಾರ ಅವರಲ್ಲಿ ಇತ್ತು. ಹೌದು. ಒಂದಾನೊಂದು ಸಮಯದಲ್ಲಿ ಏನಿಪ್ಪ ಬಿಜ್ಜಳ ರಾಜನ ಕೈಯಾಗ ಪ್ರಧಾನ ಇದ್ರಲ್ರಿ. ಹೌದು. ಬಿಜ್ಜಳ ರಾಜನ ಕೈಯಾಗ ಪ್ರಧಾನ ಇದ್ದಾಗ ಮತ್ ಕಿಡಿಗೇಡಿದವ್ರೇ ರೀ. ಅಲ್ಲಿ ಒಬ್ಬ ಕೊಂಡಿ ಮಂಚಣ್ಣ ಇದ್ದ. ಕೊಂಡಿ ಮಂಚಣ್ಣ ಹೋಗಿ ಹೇಳ್ದತ್ತ ಬಿಜ್ಜಳ ರಾಜಾಗ, ಏನತ್ರಿಪ್ಪ? ಓ ರಾಜ್ರ, ನಿಮಗ ಬಸವಣ್ಣಪ್ಪ ದಿನಂಪ್ರತಿ ನಮಸ್ಕಾರ ಮಾಡ್ತಾನೆ ಕೇಳ್ರು. ಮಾಡ್ತಾ ನಮಸ್ಕಾರ. ನಿಮಗ್ ಮಾಡಂಗಿಲ್ರಿ ಅವ. ಅವನ ಕೈಯಾಗ ಅವನ ಗುರುವಿನ ಉಂಗ್ರದ ಗುರುವಿನ ಉಂಗುರಕ್ಕೆ ನಮಸ್ಕಾರ ಮಾಡ್ತಾನ. ಹೌದು. ಅವನ ಜೇರ್ ನಮಸ್ಕಾರ ತಗೊಳ್ಳವ್ರೆ ನೀವ್ ಇದ್ರ ನಾಳೆ ಕೈಯಾಗಿನ ಉಂಗ್ರ ತೆಗೆದಿಟ್ಟು ನಮಸ್ಕಾರ ಮಾಡ್ರಿ ಅಂತ ಹೇಳ್ದೇವ ಕೊಂಡಿ ಮಂಚಣ್ಣ. ಅವಾಗ ಏನಕ್ಕದಿಪ್ಪ? ಯಾಕಂದ ಟೀಕಾ ಅಂತ. ಮರ್ದಿವ್ಸ ಬಿಜ್ಜಳ ರಾಜನ ಆಸ್ಥಾನಕ್ಕೆ ಬಸವಣ್ಣವ್ರು ಬಂದ್ರು. ಬದುಕ ಶರಣಾರ್ಥಿ ಮಾಡಿದ್ರಾಗ ಹೌದು ಬಿಜ್ಜಳ ರಾಜ ಅಂದತ್ತ, ಏನಂತನ್ರಿಪ್ಪ? ಬಸವಣ್ಣ, ನಿನ್ ನಮಸ್ಕಾರ ಬೆಂಕಿ ಹಚ್ಚು. ಹೌದು. ನೀ ಜೇರ್ ನನಗೆ ನಮಸ್ಕಾರ ಮಾಡಾವ ಇದ್ದಾರ ನಿನ್ನ ಕೈಯಾಗಿನ ಉಂಗ್ರ ತೆಗೆದಿಟ್ಟು ನಮಸ್ಕಾರ ಮಾಡದ್. ಹೌದಲ್ರಿಪ್ಪ? ಯಾಕಂದ್ರಿ ಅಂದ. ಹೌದು. ಬಸವಣ್ಣವ್ರ ಕೈಯಾಗಿನ ಉಂಗ್ರ ತೆಗೆದು ಟೇಬಲ್ ಮೇಲೆ ಇಟ್ಟು ರಾಜ್ಯಾಗ ಒಂದು ಮಾತು ಹೇಳತ್ತ. ಏನತ್ರಿಪ್ಪ? ರಾಜ್ರ, ಕೋಟಿಗಟ್ಲೆ ಬೆಲೆ ಬಾಳು ಸಿಂಹಾಸನ ಐತಿ. ಆ ಸಿಂಹಾಸನ ಬಿಟ್ಟ 3 ಮಳ ಬಲಕ್ರೆ ನಿಂದ್ರಿ 3 ಮಳ ಎಡಕ್ರೆ ಸರ್ದ್ ನಿಂದ್ರಿ ಅಂತ. ಹೌದು. ಯಾಕೆ ಅಂತೇಳಿ ಬಿಜ್ಜಳ ರಾಜ ನಿತ್ತ. ಹೌದು. ಅಣ್ಣ ಬಸವಣ್ಣವ್ರು 2 ಕರ ಜೋಡಿಸಿ ನಮಸ್ಕಾರ ಸಿಂಹಾಸನಕ್ಕೆ ಮಾಡ್ರ ಕೋಟಿಗಟ್ಲೆ ಬೆಲೆ ಬಾಳ್ತಕ್ಕಂತ ಸಿಂಹಾಸನ ಸುಟ್ಟು ಭಸ್ಮ ಐತೆ ಆತ್ಮೀಯ ಬಂಧುಗಳೇ. ಹೌದಿಪ್ಪ, ಹೌದು. ಅಂತ ಶಕ್ತಿ ಬಸವಣ್ಣವ್ರಲ್ಲಿ ಇತ್ತು. ಅದೇ ಬಸವಣ್ಣವರು ರಾಜವಾಡ್ಯದಿಂದ ಹೊರಗೆ ಹೊಂಟ್ರು. ರಾಜ ಬೀದಿ ಹಿಡಿದು ಹೊರಗೆ ಯಾರಿದ್ರಿಪ್ಪ? ಯಾರು? ಸಮಗಾರ ಹರಳಯ್ಯನವ್ರು ಹಾಯ್ದು ಹೊಂಟಿದ್ರಿ. ಹೌದು. ಸಮಗಾರ ಹರಳಯ್ಯನವ್ರಿಗೆ ಅಣ್ಣ ಬಸವಣ್ಣವ್ರು ನಮಸ್ಕಾರ ಮಾಡಿದ್ರಾಗ, ಹೌದು, ಆ ಹರಳಯ್ಯ ನಮಸ್ಕಾರ ಮಾಡಿದ್ರಾಗ ಬಸವಣ್ಣವ್ರು ಶರಣಾರ್ಥಿ ಅಂತೇಳಿ 2 ಸರಿ ಅಂದ್ರು. ಹೌದಲ್ರಿಪ್ಪ? ಅವಾಗ ಹರಳಯ್ಯ ತಿಳ್ಕೊಂಡ, ಏನಂತಿಪ್ಪ? ಬಸವಣ್ಣವ್ರ ದಿನಂಪ್ರತಿ ಒಂದೇ ನಮಸ್ಕಾರ ಕೊಡ್ತಿದ್ರು ನನಗ. ಹೌದು. ಇವತ್ತು 2 ನಮಸ್ಕಾರ ಕೊಟ್ಟಾರಂದ್ರೆ ಇವ್ರು ಋಣಾನು ಬಂದ ಬಾಳ ಆಯ್ತು. ಇದು ನನಗ್ ವಾಜ್ಯ ಮಾಡಿದ್ರು. ಇದು ವಾಜ್ಯ ಆಯ್ತು, ನನಗೆ ಇದು ದಕ್ಕಂಗಿಲ್ಲ ಅಂತೇಳಿ ತಿಳ್ಕೊಂಡು ಮನೆಗೆ ಬಂದು ಮನ್ಯಾಗ ಹೆಂಡತಿ ಕಲ್ಯಾಣಿಗೆ ಹೇಳತ್, ಏನಂತ್ರಿ? ಹೆಂಗ ಬಸವಣ್ಣವ್ರು 2 ಸರಿ ನಮಸ್ಕಾರ ಮಾಡ್ಯಾರ. ಹೌದು. ಬಸವಣ್ಣವ್ರ ಋಣ ತೀರ್ಸ್ಬೇಕಾರ ಕಷ್ಟದ. ಹೌದಾ? ಅವ್ರ ಋಣ ಜೇರ್ ನಾವು ನಮಸ್ಕಾರ ತೀರ್ಸಿ ಉಳಿಸ್ಕೋಬೇಕಾಯ್ತಾರ. ಇಬ್ರು ಬಲ ತೊಡಿ ಚರ್ಮ ತೆಗಿನಂದ್ರು. ಹೌದು. ಗಂಡ ಹೆಂಡತಿ ಬಲ ತೊಡಿ ತೊಗಲ್ ತೆಗೆದ್ರು. ಹೌದು. 2 ರಾಜಗೊಂಡೆ ಹಚ್ಚಿ ಪಾದರಕ್ಷೆಗಳನ್ನ ಮಾಡ್ರು. ಹೌದು. ಪಾದರಕ್ಷೆ ಮಾಡಿ ಕೇಳಿದ ಏನಂತ್ರಿ? ಬಸವಣ್ಣವ್ರಿಗೆ ಕೊಡ್ಬೇಕಂತೇಳಿ ಹರಳೈ ತಲೆ ಮೇಲೆ ಇಟ್ಕೊಂಡು ರಾಜ ಬೀದಿ ಹಿಡಿದು ಹೊಂಟಿದ್ದ. ಹೌದು. ಇದನ್ನ ಕೊಂಡಿ ಮಂಚಣ್ಣ ನೋಡ್ದ. ಕೊಂಡಿ ಮಂಚಣ್ಣ ನೋಡಿ, ಹರಳಯ್ಯ, ರಾಜರಿಗೆ ಒಯ್ಲಕತ್ತಿ ಏನ ಚಪ್ಪಲ್ ಅತ್ಕ. ರಾಜರಿಗೆ ಅಲ್ರಿ ಇವು ಬಸವಣ್ಣಪ್ಪ ಅವ್ರಿಗೆ ಪಾದರಕ್ಷೆಗಳದಾವ. ಹೌದು. ಇವ ಓಡ್ಕೋತ ಹೋದ ಮತ್ತ ಬಿಜ್ಜಳ ಕಡೆ, ರಾಜ್ರ, ಹರಳೈ ಭಾರಿ ಗೊಂಡೆ ಹಚ್ಚಿ ಚರ್ಮದ ಚಪ್ಪಲಿ ಮಾಡ್ಯಾನ. ಹೌದು. ಅವು ಬಸವಣ್ಣ ಏನು ಉಡಾವ ಅಲ್ಲವ. ಹೌದಾ? ಅವ ನಿಮ್ ಕೈಯಾಗಿನ ಪ್ರಧಾನಿ. ಹೌದು. ನೀವು ಈ ದೇಶದ ರಾಜ್ಯರು, ನೀವೇ ಮೆಡಬೇಕ್ರಿ ಹತ್ರ. ನಾವ ಏನ್ ಬಿಡ್ತಾನ ಬೇಕಾದ ಕೊಟ್ಟು ತಗೊಂಬರ್ರಿ. ಹೌದಲ್ರಿ? ಅವ ಕೊಂಡಿ ಮಂಚಣ್ಣ ಮಾತು ಕೇಳಿ ಯಾರು ರಾಜರು ಒಂದ್ 2-3 ಚೀಲ ಮುತ್ತಾರತ್ನ ತಗೊಂಡ್ ಹೋದ್ರು. ಹೌದು. ಚಪ್ಪಲ್ ಏನ್ ಕಿಮ್ಮತ್ ಅವ್ರು. ಈ ಚಪ್ಪಲ್ ಮಾರ್ಲಾಕಲ್ರಿ ಬಸವಣ್ಣವ್ರಿಗೆ ನಮ್ಮ ಬೇಡಿಕೆ ಐತಿ ಕೊಡ್ಲಾಕ್ ಹೊಂಟೇವ್. ಆ ಚಪ್ಪಲ್ ನೋಡಿ ಬಿಜ್ಜಳ ರಾಜಾಗ ಆಸೆ ಆಯ್ತು. ಹೌದು. ನಿನ್ಗೆ ಎಷ್ಟು ಬೇಕಾದ್ರೆ ಮುತ್ತು ರತ್ನ ಬಂಗಾರ ತಗೋತಾ ಅಂತೇಳಿ ತಲೆ ಮೇಗಿನ ಚಪ್ಪಲ್ ಕಸ್ಕೊಂಡು ಕಾಲಾಗ ಹಾಕೊಂಡ್ರು. ಮೈ ಎಲ್ಲ ಉರ್ಕ್ ಬಿಡ್ತೀರಿ. ಹೌದ್ರಿಪ್ಪ? ಹೌದು. ಉರಿ 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 ಎಲ್ಲ ಕತ್ರು. ಅವಾಗ ಯಾನ್ ಮಾಡ್ರೆ ಉರಿ ನಿಂದಿರ್ಲಿಲ್ಲ. ಊರಾಗ ಜ್ಯೋತಿಷಿಗಾರ ಕರೆದು ಕೇಳ್ತಾರ, ಏನಂತಿಪ್ಪ ಹಿಂಗ ಬಿಜ್ಜಳ ರಾಜಾಗ ಮೇಯಾಗ ಮಾರೋಗ ಉರಿ ಹೊಂಟದ, ಇದು ಹೆಂಗ ನಿಂದಿರ್ತೈತಿ, ಇದಕ್ಕೆ ಏನ್ ಪರಿಹಾರ ಐತಿ ಅಂತ ಕೇಳು. ಎಲ್ಲಾರು ಬಂದು ಪಂಚಾಂಗ ತೆಗೆದು ಹೇಳಿದ್ರೆ ಒಬ್ಬ ಹೇಳ್ದತ್ತ, ಏನಂತ್ರಿಪ್ಪ? ಏನಿಲ್ಲ, ಪತಿವರ್ತ ಹೆಣ್ಮಗಳು ಆ ನದಿ ನೀರ್ ತಂದ ಕೇಳಿದ್ರ ರಾಜರ ಮೈ ಮೇಲೆ ಹಾಕಿಳಂದ್ರ ರೋಗ ನಿವಾರಣೆ ಆಕೈತಿ. ಎಲ್ಲಾರು ಡಂಗ್ರ ಹೊಡಿಸಿರ್ರಿ. ಹೌದು. ಡಂಗ್ರ ಹೊಡ್ಸೋಣ ಮಂದಿ ಯಾರು ಹೊರಗೆ ಬರೋಲ್ಲ. ಆದ್ರೆ ಹೆಣ್ಮಕ್ಳು ನೀರ್ ಹಾಕಿರ ಆರಾಮಾಯ್ತು, ಪಾಡ ಇಲ್ಲಿಕ್ಕಂದ್ರ ಪತಿವರ್ತ ಅನ್ನಂಗಿಲ್ಲ. ಹೌದು. ಏನ್ ಮಾಡ್ತೇಳಿ ಎಲ್ಲಾ ಮಂದಿ ಬಾಗಲ್ದಾಗ ಗಪ್ಪೆ ಕೂತು. ಹೌದು. ಅವಾಗ ಬಿಜ್ಜಳ ರಾಜ ಏನ್ ಮಾಡ್ದ, ರಾಜ್ಯ ಬಂಟ್ರನ್ ಸಜ್ಜ ಮಾಡ್ದ. ಹೌದು. ಮನಿಗ್ ಪಾಳೆ ಹತ್ತಿರ ಅಂದ. ಪಾಳೆ ಚಾಲು ಆಯ್ತ್ರಿ. ಹೌದಾ? ಎಲ್ಲಾರು ಹೋಗವ್ರು, ನದಿಯಾಗ ಮುಣಗವ್ರು, ಕೊಡತ್ತರವ್ರು, ನೀರ್ ಹಾಕೋರು, ಆರಾಮಾಗ್ಲಿಲ್ಲ. ಲಾಸ್ಟ್ ದಂಡಿಗೆ ಒಂದು 80 ವರ್ಷದ ಮುದುಕಿ ಮನಿ ಉಳಿದೈತಿ.
ಇತ್ರಿ. ಹೌದು ಹೌದು. ಆ ಮುದುಕಿ ಮನಿಗ್ ಪಾಳೆ ಇತ್ತು. ಮುದುಕಿ ಮನಿಗ್ ಹೋಗಿ ರಾಜ್ಯ ಬಂಟ್ರ ಅಂದ್ರತ. ಹಾ ಹಾ. ಏ ಈ ಪಾಳೆ ಇವತ್ ನಿಂದೆ ಐತನರು. ಹೌದಾ. ಆಕಿ ಮುದುಕಿ ಅಂದ್ರತ್ತ. ಏನತ್ತಿಪ್ಪ. ತಮ್ಮ 40-20 ವರ್ಷ ನಾ ಪತಿವರ್ತ ಹೆಣ್ಮಗಳ ಇದ್ದೆ. ಹೌದಾ. ಮನ್ನಿ ನನ್ನ ಗಂಡ ಕಟ್ಟಿ ಮೇಲೆ ಕೂತು ಉಗಳಾನ. ಉಗುಳದ ಅಟ್ಟಿನಿ ನನ್ನ ಪತಿವರ್ತ ಧರ್ಮ ಹೋಗ್ಯದ. ನಾ ನೀರ್ ಹಾಕ್ಲಕ್ ಬರಂಗಿಲ್ಲತ್ತಿತ್ತು ಮುದುಕಿ. ಹೌದು ಹೌದು. ಏ ಅದೇನು ಕುನಿಲ್ ನಡಿ ಅಂದ್ರಿ ಇವ್ರು. ಹಾ. ಮುದುಕಿ ಹೋಯ್ತ್ರಿ. ಹೋಗಿ ನದಿಯಾಗ ಮುಣಿಕಿರ ತಲೆ ಮೇಲೆ ಕಳಸಿ ಇಟ್ಕೊಂಡ್ ಬರ್ಲಾಕತ್ತಳು. ಹೌದು. ಇನ್ನು ರಾಜರಿಗೆ ಹೋಗಿ ನೀರ್ ಹಾಕಿನ ರಾಜರಿಗೆ ಆರಾಮ ಆಗಂಗಿಲ್ಲ ಬಾ ಅಂತೇಳಿ ಮುದುಕಿ ಏನ್ ಮಾಡು ಸನೇದಾಗ ಹೋಗಿ ಅಲ್ಲೇ ಕೊಡ ಒಗದ ನೆಲಕ್ ಬಿದ್ದು ಬಿಟ್ರು. ಸನೇದಾಗ ಹೋಗಿ ಕೊಡ ಒಗದ್ ನೆಲಕ್ ಬೇಡ. ರಾಜ್ಯ ಬಂಟ್ರ ಅಂದ್ರತ್ತ. ಏನತ್ರಿಪ್ಪ. ಏ ನೀರ್ ತಗೊಂಡ್ ಬಾ ಅಂದ್ರು. ಮತ್ತ ಮುದುಕಿ ಹೊಂಟ್ರಿ. ಇನ್ನು ನದಿಗೆ ಹೋಗಿ ತೋರ್ದ ಅಂತೇಳಿ ಹಂಗೆ ಹೈದ್ ಹೊಂಟಳು. ಎಲ್ಲಿ ಹೊಂಟಳು. ಎಲ್ರಿಪ್ಪ. ಸಮಗಾರ ಹಳ್ಳೈನ ಮನಿ ಹಿಂದ ಹೈದ್ ಹೊಂಟಳು. ಸಮಗಾರ ಹಳ್ಳಯ್ಯ ಜಳಕ ಮಾಡಿದ ಬಚ್ಚಲು ಕುಣಿ ನೀರ್ ತುಂಬಿ ನಿಂತಿತ್ತು. ಆ ಬಚ್ಚಲು ಕುಣಿಯಾಗಿ ನೀರು ಇನ್ನು ಹೊಳಿಗೆ ಹೋಗ್ತಾರಂತ. ಅದೇ ಕುಣಿಯಾಗಿ ನೀರ್ ತಂದ ಬಿಜ್ಜಳ ರಾಜನ ಮೇಯಾಗ ಹಾಕಳು. ಬಿಜ್ಜಳ ರಾಜಾಗಿನ ರೋಗ ಮೇಯಾಗಿನ ರೋಗ ಮಾರೋಗ ನಿವಾರಣೆ ಆಯ್ತು. ಹೆಂಗ ಜಗತ್ತಿನಾಗ ಧರ್ಮ ಅಂತಕ್ಕಂತ ಅದು ಉಳ್ದದ. ಧರ್ಮದಿಂದ ನಡೆದವಂಗೆ ಎಲ್ಲರಿಗೂ ದಂಡಿಗೆ ಎತ್ತದ. ಅದಕ್ಕೆ ಇಲ್ಲಿತನ ಧರ್ಮ ಕರ್ಮ ತಾಯಿ ತಂದೆ ಅಂತ ತಾಯಿ ಹೆಂಡತಿ ಅಂತಕ್ಕಂತ ವಿಷಯಗಳು ನಡೆದಾವ. ಯಾಕಂದ್ರ ಹಾಡವ್ರ ಹೊಟ್ಟಿ ಹಡ್ದವ್ರ ಹೊಟ್ಟಿ ಒಂದೇ ಆಗ್ಯದ. ಎಡಬಿಡದೆ ಕಾರ್ಯಕ್ರಮ 17ನೇ ತಾರೀಕಿನ ಇಲ್ಲಿತನ ಇನ್ನ ಈಗ 5-6 ಕಾರ್ಯಕ್ರಮ ಆಗ್ಯಾವ. ಇನ್ನ 25 ಕಾರ್ಯಕ್ರಮ ಮತ್ತೆ ರಾತ್ರಿ ಬಸವನ ಬಾಗೇವಾಡಿ ತಾಲೂಕ್ ಹೋಗಬೇಕ. ನಿಮ್ಮ ಟೈಮ್ ಪ್ರಕಾರ 10 ಗಂಟೆಗೆ ಇಲ್ಲಿ ಬಂದದೀವು. ಇನ್ನೇನು ಬಾಳ ಮಾತಾಡೋದಿಲ್ಲ. ಒಂದು ಸತ್ಯವಾಗಿರ್ತಕ್ಕಂಥ ಸಣ್ಣ ಸುಂದರ ಚಾಲ್ ಹಾಡಿ ಉಭಯ ತಂಡದವ್ರು ನಾವು ಕೂಡಿ ಮಂಗಲ್ ಮಾಡಿ ನಮ್ಮನ್ನು ನಮ್ಮ ಊರಿಗೆ ಕೊಟ್ಟು ಕಳಿಸ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಂಡು ಈ ಮಾತಿಗೆ ವಿರಾಮ.